ಸರಳತೆ ಮತ್ತು ಅವರ ತಂದೆಯವರ ಕಾಲದಿಂದಲೂ ನಾವು ಅವ್ರು ನೋಡಿದ್ದೇವೆ. ಯಾಕಂದರೆ ಅವರ ವ್ಯಕ್ತಿತ್ವನೇ ಇವತ್ತು ಅವರಿಗೆ ಈ ಮಟ್ಟದ ಬೆಂಬಲ ಸಿಗ್ತಾ ಇರೋದು. ಯಾಕಂದರೆ ಭಾಳ ಜನ ಮಾತಾಡ್ತಾ ಇದ್ದಾರೆ, ಇದು ಒಂದು ನಮ್ಮ ವೀರಶೈವರ ಸ್ಥಳ ಇದೆ, ಆದರೆ ನೀವು ಅಹಿಂದ ನಾಯಕರಿಗೆ ಯಾಕೆ ಮಾಡ್ತಾ ಇದ್ದೀರಾ ಅಂತ. ಆದರೆ ಆ ವ್ಯಕ್ತಿಯಲ್ಲಿ ಯಾವುದೇ ಜಾತಿ ಭೇದ ಇಲ್ಲ, ಸರಳತೆ ಮತ್ತು ಸೇವಾ ಮನೋಭಾವ. ಹೀಗಾಗಿ ನಮ್ಮ ವೀರಶೈವರು ಎಲ್ಲರೂ ಯಾವುದೇ ರೀತಿ ಅಂಜು ಅಳಕೆ ಇಲ್ಲದೆ ಇವರಿಗೆ ಮತ ನೀಡುವುದರ ಮುಖಾಂತರ ಅವರನ್ನು ಗೆಲ್ಲಿಸಿದರೆ, ಆಮೇಲೆ BJP ಕೊಟ್ಟಿರೋದು 3 ಜನ MLCಗೆ ವೀರಶೈವರಿಗೆ, ಬಾಗಲಕೋಟೆಯಲ್ಲೂ ವೀರಶೈವರಿಗೆ ಕೊಟ್ಟಿದೆ. ಸಾಮಾಜಿಕ ನ್ಯಾಯಕ್ಕಾಗಿ ದಾವಣಗೆರೆ ಸ್ಥಳವನ್ನು ಅಹಿಂದ ಕೊಟ್ಟಿರೋದ್ರಿಂದ ನಾವೆಲ್ಲ ST ಕಮಿಟಿ ಕೊಟ್ಟಿರೋದ್ರಿಂದ ನಾವೆಲ್ಲ ವೀರಶೈವರು ಇವತ್ತು ಓಟಿಗಾಗಿ ವೀರಶೈವರು ಅಂತೇಳಿ ಕಾಂಗ್ರೆಸ್ನವರು ಗುರುಸ್ತಾ ಇದ್ದಾರೆ. ಅದಕ್ಕೆ ಬೆಲೆ ಕೊಡದೆ ತಾವೆಲ್ಲರೂ ಶ್ರೀನಿವಾಸ ದಾಸ್ ಅವ್ರನ್ನ ಬೆಂಬಲಿಸಿದರೆ ನಮ್ಮ ಸಮಾಜದ ಜೊತೆಯಲ್ಲೇ ಅವ್ರು ಇರ್ತಾರೆ. ಅವರ ವ್ಯಾಪಾರೋತ್ಸವ ನಮ್ಮ ಸಮಾಜದ ಪಾರ್ಟ್ನರ್ ಆಗಿದ್ದಾರೆ. ಆಮೇಲೆ ಅವರ ಒಡನಾಟ, ಯಾಕಂದರೆ ಕಳೆದ 50 ವರ್ಷದಿಂದನೂ ಸಮಾಜ ಜೊತೆ ಇರೋದರಿಂದ ನಾವೆಲ್ಲರೂ ಒಗ್ಗಟ್ಟಿನಿಂದ ಅವ್ರನ್ನ ಬೆಂಬಲಿಸಿದರೆ ಮುಂದಿನ 28 ಚುನಾವಣೆಗೆ ದಿಕ್ಸೂಚಿ ಆಗುತ್ತೆ ಚುನಾವಣೆ ಅನ್ನೋದು ನಮ್ಮೆಲ್ಲ ಹಿತೈಷಿಗಳ ಆಶೆ. ಶಾಮನೂರು ಶಿವಶಂಕರಪ್ಪನವರು ನಮ್ಮ ಸಮಾಜದ ಹಿರಿಯರು ಅಂತೇಳಿ ನಾವೆಲ್ಲ ಇಲ್ಲಿವರೆಗೂ ಅವರಿಗೆ ನಾವು ಬೆಂಬಲವನ್ನು ಕೊಡ್ತಾಯಿದ್ವಿ. ನಾವೆಲ್ಲ ತೀರ್ಮಾನ ಮಾಡಿದ್ವಿ, ಅವರ ನಂತರ ನಾವು ಬೇರೆಯವರಿಗೆ ಬೆಂಬಲ ಕೊಡೋಣ ಅಂತ. ಅವರ ಈಗ ಇಲ್ಲದ ಕಾಲಕ್ಕೆ ನಾವು ಬೇರೆ ಸಮಾಜವನ್ನು ಬೆಳೆಸಬೇಕು, ಬೇರೆಯವ್ರಿಗೂ ಅವಕಾಶ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ತೀರ್ಮಾನಕ್ಕೆ ಬಂದಿದ್ದೇವೆ. ಅಲ್ಲ, BJPಯಲ್ಲಿ ನಾವು ಪಕ್ಷದಲ್ಲಿ ಇರಲಿಲ್ಲ, ಯಾವುದೇ ಪಕ್ಷದಲ್ಲಿ ಇರಲಿಲ್ಲ, ಆದರೆ ಅಭಿಮಾನಿಗಳಿದ್ವಿ. ನಮಗೆ ಎಲ್ಲ ಪಕ್ಷದವರು ಸಂಬಂಧಿಕರಿದ್ದಾರೆ. ನಾವು ಆದ್ರೂ ಅವರು ನಮ್ಮ ಸಮಾಜದ ಹಿರಿಯರು, ದಾವಣಗೆರೆಗೆ ಅವರಿಂದ ಕೊಡುಗೆ ಆಗಿದೆ, ಅವರಿಗೆ ಕೊನೆಯ ಕಾಲದಲ್ಲಿ ಗೌರವ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಅವರಿಗೆ ಬೆಂಬಲ ಕೊಡ್ತಾಯಿದ್ವಿ. ಅವರ ನಂತರ ಈಗ ನಾವು ಸ್ವತಂತ್ರವಾಗಿ, ಯಾಕಂದರೆ ಎಲ್ಲರೂ ಬೆಳಿಬೇಕು, ಯಾಕಂದರೆ ಮುಂದಿನ ನಮ್ಮ ಯುವಕರೇ ಮುಂದಿನ ದೇಶದ ಪ್ರಜೆಗಳು ಅಂತೇಳಿ ನಾವು ಸುಮ್ಮನೆ ನಾಣ್ಣುಡಿಯಾಗಿ ಉಳಿಬಾರ್ದು. ಅದೇ ರೀತಿ ಎಲ್ಲ ಸಮಾಜಕ್ಕೂ, ಆಮೇಲೆ ಎಲ್ಲ ಸಮಾಜದವ್ರನ್ನೂ ಜೊತೆಗೂಡಿಸಿ ಒಗ್ಗಟ್ಟಾಗಿ ಹೋದಾಗ ಮಾತ್ರ ದೇಶ ಒಂದು ಸದೃಢ ಆಗುತ್ತೆ. ಎಲ್ಲ ಸಮಾಜದವರು ನಮ್ಮವರು ಅಂತೇಳಿ ಭಾವನೆಯಿಂದ ಹೋದಾಗ ಮಾತ್ರ ದೇಶ ಸಮೃದ್ಧಿ. ಈಗ ಮೋದಿಯವರು ಅವರ ಜಾತಿ ಯಾವುದು ಅನ್ನೋದೇ ನಮ್ಮ 140 ಕೋಟಿ ಜನಕ್ಕೂ ಗೊತ್ತಿಲ್ಲ ಅಂಥ ಒಂದು, ಯಾಕಂದರೆ ಕರೋನಾದಾಗಲಿ ಈಗ ಯುದ್ಧದ ಸಮಯದಲ್ಲಾಗಲಿ ಅವರು ದೇಶಕ್ಕಾಗಿ ಕೊಟ್ಟಿರೋ ಕೊಡುಗೆ, ಆ ರೀತಿ ನಾವು ನೋಡಿ ಮತ ಹಾಕಬೇಕೇ ಹೊರತು ಈ ಚುನಾವಣೆಯಲ್ಲಿ ಆ ಜಾತಿ ಈ ಜಾತಿ ಅನ್ನೋದೇ, ಎಲ್ಲರೂ ಸಾಮಾನ್ಯ ವರ್ಗದ ಶ್ರೀನಿವಾಸ ದಾಸ್ ಕರೆಪ್ಪ ಅವ್ರನ್ನ ಗೆಲ್ಲಿಸಿದರೆ ಅವರು ಸಾರ್ವಜನಿಕರಿಗೆ ಸಾಮಾನ್ಯವಾಗಿ ಸಿಗ್ತಾರೆ. ಆ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರೂ ಮತ ನೀಡಿದರೆ ಒಳ್ಳೆಯದು. ಮುಂದಿನ ಚುನಾವಣೆಯಲ್ಲಿ ಉತ್ತಮ, ಇನ್ನೂ ಇಂಥ ಯುವಕರು ಸಾಮಾನ್ಯ ಜನರು ರಾಜಕೀಯಕ್ಕೆ ಬಂದು, ಯಾಕಂದ್ರೆ ಭಾಳ ಜನಕ್ಕೆ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಇರುತ್ತೆ, ಆದರೆ ಅವಕಾಶಗಳಿರಲ್ಲ. ಅಂಥ ಅವಕಾಶ ಈಗ ಸಿಕ್ಕಿದೆ, ಇದನ್ನು ಸದುಪಯೋಗ ಪಡಿಸ್ಕೊಂಡು ಅವ್ರನ್ನ ಗೆಲುವಿನ ಮುಖಾಂತರ ಸಮಾಜಕ್ಕೆ ಒಂದು ಕೊಡುಗೆ ಕೊಡೋಣ ಅಂತೇಳಿ ಎಲ್ಲ ನಮ್ಮ ವೀರಶೈವ ಎಲ್ಲ ಒಳಪಂಗಡದ ಸಮಾಜ ಬಾಂಧವರಲ್ಲಿ ನಾನು ಪ್ರಾರ್ಥಿಸ್ತೇನೆ. ಶೈಕ್ಷಣಿಕ ಮತ್ತು ಅನ್ನದಾಸೋಹ ನೀಡ್ತಕ್ಕಂಥ ಸಮಾಜ ಯಾವ್ದಾರಿದ್ದರೆ ಅದಲ್ಲ ಅಖಿಲ ಭಾರತ ವೀರಶೈವ ಮಹಾಸಭಾ. ಅಖಿಲ ಭಾರತ ವೀರಶೈವ ಮಹಾಸಭಾದಲ್ಲಿ ಸರ್ವರಿಗೂ ಸಮಪಾಲು, ಸರ್ವರು ಸಮಬಾಳು, ಸಕಲ ಜೀವಾತ್ಮರಿಗೂ ಲೇಸನ್ನು ಬಯಸುವ ಕುಲುಜನರು ನಾವು. ಅದಕ್ಕೆ ಇವ ಯಾರವ ಅಂದರೆ ಇವ ನಮ್ಮವ ಎನ್ನ ಕೈ ಕಾಲೇ ಕಂಬವಯ್ಯ, ಎನ್ನ ದೇವೇ ದೇಗುಲವಯ್ಯ, ಎನ್ನ ವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಅಂತೇಳಿ ಇವತ್ತು ಅಭ್ಯರ್ಥಿ ಯಾರೇ ಆಗಿರಲಿ ಇವತ್ತು ಇವ ನಮ್ಮವ ಅಂತ ಹೇಳ್ತಾ ಅಖಿಲ ಭಾರತ ವೀರಶೈವ ಮಹಾಸಭಾ ಸಮಾಜದ ವೀರಶೈವ ಲಿಂಗಾಯತ ಸಮಾಜ ಒಟ್ಟಾಗಿ ಒಂದಾಗಿ ಯಡಿಯೂರಪ್ಪರು ಕೊಟ್ಟಿರ್ತಕ್ಕಂಥ ಮಠಮಾನ್ಯಗಳಿಗೆ ಹಣ ಆಗಿರ್ಬೋದು, ಅಖಿಲ ಭಾರತ ವೀರಶೈವ ನಿಗಮ ಅಭಿವೃದ್ಧಿ ಮಾಡಿರ್ಬೋದು, ಮತ್ತು ಬಕ್ಕಪ್ಪನ ಚೌಟ್ರಿಗೆ ಆಗಿರ್ಬೋದು, ರೇಣುಕಾ ಮಂದಿರಕ್ಕಾಗಿರ್ಬೋದು, ಬಸವೇಶ್ವರ ದೇವಸ್ಥಾನಕ್ಕಾಗಿರ್ಬೋದು, 10 ಹಲವಾರು ನಮ್ಮ ಸಮಾಜಕ್ಕೆ ನೀಡ್ತಕ್ಕಂಥ ಕೊಡುಗೆ ಯಾವುದಾದ್ರೂ ಒಂದು ಪಾರ್ಟಿ ಲಿಂಗಾಯತರಿಗೆ ಒಲುವಾಗಿರ್ತಕ್ಕಂಥ ಪಾರ್ಟಿ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಹೇಳ್ತೀನಿ. BC 2A ಮೀಸಲಾತಿ ಕೇಳಕ್ಕೆ ಹೋದಾಗ ಲಾಠಿ ಚಾರ್ಜ್ ಆಯಿತು ಸಮಾಜದ ಮೇಲೆ. ಅವಾಗೂ ನಾವು ಖಂಡಿಸಿದ್ವಿ, ಲಾಠಿ ಚಾರ್ಜ್ ಮಾಡಬಾರ್ದಿತ್ತು ಅಂತ. ಲಾಠಿ ಚಾರ್ಜ್ ಆಯ್ತು ನಮ್ಮ ಸಮಾಜದ ಮೇಲೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ. ಸಂಪೂರ್ಣವಾಗಿ ನಮ್ಮ ಸಮಾಜ ಅವರ ಬೆಂಬಲಕ್ಕೆ ನಿಲ್ಲುತ್ತೆ, ಸಂಪೂರ್ಣ ಸಹಮತ ಇದೆ. ನಮ್ಮ ವೀರಶೈವ ಲಿಂಗಾಯತ
ಒಟ್ಟಾಗಿ ಒಂದಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಇದ್ದೀವಿ ಅಂತಂದೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಕುಮಾರಸ್ವಾಮಿ ಅವರು ಮತ್ತು BJPಯ ಮುಖಂಡರು ಒಡಗೂಡಿ ಈಗ ನಮ್ಮ ಕುಮಾರಸ್ವಾಮಿ ಅವರು ರಾಷ್ಟ್ರದಲ್ಲಿ ಒಬ್ಬ ಮಂತ್ರಿ ಆಗಿರೋದರಿಂದ ಇಬ್ಬರಿಗೂ ಒಡಂಬಡಿಕೆಯಿಂದ ನಾವು ಒಟ್ಟಿಗೆ ಇದ್ದೀವಿ. ಅದೇ ರೀತಿ ನಾವು ಶ್ರೀನಿವಾಸ ದಾಸ್ ಕರಿಯಪ್ಪನವ್ರನ್ನ ಬೆಂಬಲಿಸಿ ನಾನು ವೀರಶೈವ ಸಮಾಜದಲ್ಲಿ ಪಂಚಮಶಾಲಿ ಸಮಾಜದನಾಗಿರೋದ್ರಿಂದ ನಮ್ಮ ಸಮಾಜದ ಎಲ್ಲ ಮುಖಂಡರಿಗೂ ಮತ ಕೇಳೋದ್ರ ಜೊತೆಗೆ ಶ್ರೀನಿವಾಸ ದಾಸ್ ಕರಿಯಪ್ಪನವ್ರಿಗೆ ಬೆಂಬಲ ನೀಡಿ ಮತ ಕೇಳಲಿಕ್ಕೆ ನಾವು ಸೇರ್ತೀವಿ. ಬಿಜೆಪಿ ಕೊಟ್ಟಿದ್ದು ಅಹಿಂದ ನಾಯಕನಿಗೆ ಟಿಕೆಟ್. ಸೊ ಎಲ್ಲರೂ ಹೇಗೆ ಅವ್ರನ್ನ ಬೆಂಬಲ ನೀಡ್ತೀರಾ ಸರ್? ಅವರಿಗೆ ಹೇಗೆ ಸಪೋರ್ಟ್? ಅಹಿಂದ ನಾಯಕರು ಪಕ್ಷದಲ್ಲಿ ಆತ ಒಳ್ಳೆ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದ. ಹಾಗಾಗಿ ಆತನಿಗೆ ಅಹಿಂದ ಗುರುತಿಸಿ ಅವನಿಗೆ ಟಿಕೆಟ್ ನೀಡಿದ್ದಾರೆ ಶ್ರೀನಿವಾಸ ದಾಸ್ ಕರಿಯಪ್ಪನಿಗೆ. ಶ್ರೀನಿವಾಸ ದಾಸ್ ಕರಿಯಪ್ಪನವರ ತಂದೆ ದಾಸ್ ಕರಿಯಪ್ಪನವರು ನನಗೆ ಅತ್ಯಂತ ಆತ್ಮೀಯರಾಗಿದ್ದರು. ಅವರು ಪಾರ್ಟಿ ಅಧ್ಯಕ್ಷರಾಗಿದ್ದಾಗ ನಾನು ದಾವಣಗೆರೆ ನಗರದ ಯುವ ಅಧ್ಯಕ್ಷನಾಗಿದ್ದೆ, ಯುವ ಜನತಾದಳದ ಅಧ್ಯಕ್ಷನಾಗಿದ್ದೆ. ಹಾಗಾಗಿ ಇಬ್ಬರು ಒಟ್ಟಿಗೆ ಅವ್ರ ತಂದೆಯವರು ನಾವೆಲ್ಲ ಕೆಲಸ ಮಾಡಿದ್ದೀವಿ. ಮತ್ತು ನಾವು ಸಾಕಷ್ಟು ಸಲ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಒಂದಾಗಿ ನಾವು ಕೆಲಸ ಮಾಡಿದ್ದೀವಿ. ಶ್ರೀನಿವಾಸ ದಾಸ್ ಕರಿಯಪ್ಪ ಯಾವತ್ತೂ ಅಹಿಂದ ರೀತಿಯಲ್ಲಿ ಇದಿಲ್ಲ. ಈಗ ಅವರು ಪಾರ್ಟ್ನರ್ ಆಗಿ ವೃತ್ತಿಯಲ್ಲಿ ನಮ್ಮ ವೀರಶೈವ ಸಮಾಜದ ಮುಖಂಡರ ಜೊತೆಗೆ ಅವರು ಇರೋದರಿಂದ ನಾವೆಲ್ಲ ವೀರಶೈವರು ಅವರಿಗೆ ಬೆಂಬಲ ನೀಡ್ತೀವಿ. ನಾವು ಅಹಿಂದ ನಾಯಕ ಅಂದ್ಕೊಂಡಿಲ್ಲ, BJPಯ ಒಬ್ಬ ಅಭ್ಯರ್ಥಿ ಅಂದ್ಕೊಂಡಿದ್ದೀವಿ. ಹಾಗಾಗಿ ನಾವೆಲ್ಲ ಬೆಂಬಲ ಮಾಡ್ತೀವಿ. ಶ್ರೀನಿವಾಸ ದಾಸ್ ಕರಿಯಪ್ಪ ನನ್ನ ಆತ್ಮೀಯ ಮಿತ್ರ. ನಾವೆಲ್ಲ ಏನು ಚಡ್ಡಿ ದೋಸ್ಗಳು ಅಂತೀವಲ್ಲ, ನಮ್ದು ಇಲ್ಲೇ ಮುದ್ದಳ್ಳಿ ತೋಟ ಅಂತೇಳಿ ಅವ್ರದ್ದು ಇಲ್ಲೇ 11ನೇ ಕ್ರಾಸಲ್ಲಿ ವಿನೋಬನಗರ 11ನೇ ಕ್ರಾಸಲ್ಲಿ ಅವ್ರ ಮನೆ ಇತ್ತು. ದಾಸ್ ಕರಿಯಪ್ಪ ಅವರು APMC ಮಾರ್ಕೆಟಲ್ಲಿ ಅವ್ರ ತಂದೆಯವರು ಎತ್ತಿನ ಗಾಡಿ ಹೊಡ್ಕೊಂಡು ಅವ್ರ ಜೀವನ ಸ್ಟಾರ್ಟ್ ಮಾಡಿದರು. ನಾವು ಅವತ್ತಿಂದನೂ ಅವ್ರ ಮನೇಲಿ ನಾವು ಓದೋಕೆ ಹೋಗ್ತಿದ್ವಿ. ಅವ್ರ ಅಣ್ಣ ಗಣೇಶ್ ಅಂತೇಳಿ, ನಾನು ಅವರೆಲ್ಲ ಕ್ಲಾಸ್ಮೇಟ್ಗಳು. ಅವ್ರ ಹಳೆಯ ಮಂಜುನಾಥ್ ಅಂತ ಇದ್ದರು. ಅವ್ರ ಮನೇಲಿ ನಾವು ಓದೋಕೆ ಹೋಗ್ತಿದ್ವಿ. ಮೇಲೆ ನಮಗೆ ಒಂದು ರೂಮ್ ಕೊಟ್ಟಿದ್ದರು ಅವ್ರ ತಂದೆಯವರು. ಅಷ್ಟು ಆತ್ಮೀಯತೆ ಅವರು. ನಾವು ಜಾತಿಯಲ್ಲಿ ವೀರಶೈವಲಿಂಗಾಯತರು, ಅವರು ವಾಲ್ಮೀಕಿಯವರು. ಆದರೆ ನಮ್ಮಲ್ಲಿ ಅವಾಗಿಂದನೂ ಜಾತೀಯತೆ ಅನ್ನೋದು ಇದ್ದಿದ್ದಿಲ್ಲ. ನಮ್ಮ ತೋಟದಲ್ಲೇ ಅವರು ಯಾವಾಗಲೂ ಬಂದು ಊಟ ಮಾಡಿ ನಮ್ಮ ಮನೆಯಲ್ಲೇ ಇರ್ತಿದ್ರು. ನಾವು ಅವ್ರ ಮನೆಯಲ್ಲೇ, ನಾನು ಹೈಸ್ಕೂಲ್ 8ನೇ ಕ್ಲಾಸು 9ನೇ ಕ್ಲಾಸು 10ನೇ ಕ್ಲಾಸು ಅವ್ರ ಮನೆಯಲ್ಲೇ ಓದಿರೋದು. ನಾವು ಅವರ ಅಕ್ಕ ತಂಗಿ 3 ಜನನು ನಾವೆಲ್ಲ ಜೊತೆಗೆ ಓದೋಕೆ ಕುಂತ್ಕೊತಿದ್ವಿ. ಅಂಥ ಒಬ್ಬ ಜಾತ್ಯತೀತ ವ್ಯಕ್ತಿನ ನಮ್ಮ BJP ಇವತ್ತು ಗುರುತಿಸಿದೆ. ಅಂಥ ಒಬ್ಬ ಸಾಮಾನ್ಯ ವ್ಯಕ್ತಿನ ಗುರುತಿಸೋದ್ರಿಂದ ನಾವು ವೀರಶೈವ ಏನು ಲಿಂಗಾಯತರುಗಳೆಲ್ಲ ಇವತ್ತು ಬಹು ದೊಡ್ಡ ಒಂದು ಬೆಂಬಲಕ್ಕಾಗಿ ಅವನಿಗೆ ನಿಂತ್ಕೊಂಡಿದ್ದೀವಿ. ಕಳೆದ ಸಾಲಿನಲ್ಲಿ ನಮ್ಮ ಸಮಾಜದ ಅಜಯ್ ಅವ್ರು ನಿಂತ್ಕೊಂಡಿದ್ರು. ಆದರೆ ಇವತ್ತು ಒಂದು BJP ಅವನ ಸಾಮಾನ್ಯ ವ್ಯಕ್ತಿನ ಗುರುತಿಸೋದ್ರಿಂದ ಆ ವ್ಯಕ್ತಿನ ನಾವೆಲ್ಲರೂ ವೀರಶೈವ ಪಂಚಮಶಾಲಿ ಒಕ್ಕೂಟದಿಂದ ಅವ್ರನ್ನ ಬೆಂಬಲಿಸಿ ನಾವು ಅವ್ರನ್ನ ಈ ವರ್ಷ ಗೆಲ್ಲಿಸ್ತೀವಿ. ಈ ಒಂದು 2 ವರ್ಷದ ಏನು ಅವಧಿ ಇದೆಯಲ್ಲ, ಪಂಚಮಶಾಲಿ ಅವಧಿಯಲ್ಲಿ ನಾವು ದಾವಣಗೆರೆಯಲ್ಲಿ ಒಂದು ಗಟ್ಟಿಯಾಗಿ ಅವ್ರ ಪರ ನಿಲ್ಲಿಸಿ ಗೆಲ್ಲಿಸ್ತೀವಿ ಅಂತೇಳಿ ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀವಿ.